ನಮಸ್ಕಾರ ಕರುನಾಡು. ಮೋಟೋ ಟಾರ್ಕ್ ಅವರಿಂದ ಒಂದು ಪಾರ್ಸಲ್ ಬಂದೈತಿ. ಆ ಪಾರ್ಸಲ್ ಓಪನ್ ಮಾಡೋಕ್ಕಿಂತ ಮೊದಲು ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಇದಕ್ಕಿಂತ ಮೊದಲು ಒಂದು ವಿಡಿಯೋ ಹಾಕಿದ್ದೆ. ನಾನು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ ಡೆಲಿವರಿ ತೊಗೊಂಡಿದ್ದ ವಿಡಿಯೋನ ಯಾರು ನೋಡಿಲ್ಲ ಐ ಬಟನ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ರಿ. ಮೋಟೋ ಟಾರ್ಕ್ ಅವರು ನನಗೆ ಏನು ಪಾರ್ಸಲ್ ಕಳಿಸಿದಾರ ಅಂತ ಬರ್ರಿ ನೋಡೋಣಂತ. ಫಸ್ಟ್ ಓಪನ್ ಮಾಡೋಣ. ಫಸ್ಟ್ ಬಾಕ್ಸ್ ನೋಡಿದೆ ನಾನು, ಯಾವುದೇ ಥರದಂತಹ ಡ್ಯಾಮೇಜ್ ಇಲ್ಲ. ಓಕೆ, ಬಿಲ್ ಇಲ್ಲೈತಿ, ಬಿಲ್ ಆಮೇಲೆ ನೋಡೋಣಂತ. ನಾನು ನನ್ನ ಸುಬ್ಬಿ ತೊಗೊಂಡಾದ್ಮೇಲೆ ಫಸ್ಟ್ ತರಿಸಿರುವಂಥ ಎಕ್ಸೆಸರಿ ಇದು ಬಿಲ್ ನಿಮಗೆ ಆಮೇಲೆ ತೋರಿಸ್ತೇನೆ. ಪ್ಯಾಕಿಂಗ್ ಮಾತ್ರ ಸಾಲಿಡ್ ಮಾಡಿದ್ದಾರೆ. ಮೋಟೋ ಟಾರ್ಕ್ ಲೋಗೋ. 3, 2, 1. ಮೋಟೋ ಟಾರ್ಕ್ ಅವರಿಂದ ನಮ್ಮ ಸುಬ್ಬಿಗೆ ಕ್ರ್ಯಾಶ್ ಗಾರ್ಡನ್ನು ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಕಡೆ ಏನಂತೀವಪ್ಪ ಅಂತಂದ್ರೆ ಬಂಪರ್ ಅಂತ ಕರಿತೀವಿ. ಇವು ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗೆ ಬಂಪರ್ಸ್ ಇವು. ಸೊ ಕ್ವಾಲಿಟಿ ಬಿಚ್ಚಿ ನೋಡೋಣಂತ. ಓಕೆ, ಇದು ಸೆಂಟರ್ ರಾಡ್ ಇದೆ. ಆ್ಯಂಡ್ ಇವು ನಟ್ ಬೋಲ್ಟ್ಸ್. ಆ್ಯಂಡ್ ನಾನು ಸ್ಲೈಡರ್ಸ್ನ ಲಾಂಗ್ ಸ್ಲೈಡರ್ಸ್ನ ಕಳಿಸ್ಕೊಡ್ರಿ ಅಂತ ಹೇಳಿದ್ದೆ. ನಾನು ಲಾಂಗ್ ಸ್ಲೈಡರ್ಸ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ನೋಡೋಣಂತ ಬಿಚ್ಚಿ. ಇದು ಒಂದು ಬಾಕ್ಸ್ನ ಸೈಡಿಗೆ ಇಡೋಣ. ಇದ್ರದ್ದು ಕ್ವಾಲಿಟಿನ ಚೆಕ್ ಮಾಡೋಣ ಈಗ ಹೆಂಗಿದೆ ಅಂತೇಳಿ. ಓಕೆ, ನೋಡಿರಿ ಈ ಥರ ಐತಿ. ಇಲ್ಲೊಂದು ಮೋಟೋ ಟಾರ್ಕ್ ಅವ್ರದ್ದು ಒಂದು ಲೋಗೋ ಐತಿ. ಇವು ಸ್ಲೈಡರ್ಸ್ ಏನು ಬರ್ತೈತಲ್ಲ ಇಲ್ಲಿ ಬರುತ್ತೆ. ಕ್ವಾಲಿಟಿ ಸಾಲಿಡ್ ಅಂತ ಅನ್ನಿಸ್ತೆ ನನಗೆ. ಮತ್ತು ವೆಲ್ಡಿಂಗ್ ಎಲ್ಲನೂ ಸ್ಮೂತ್ ಐತಿ. ಫಿನಿಶಿಂಗ್ ಮಸ್ತ್ ಐತಿ. ಬಿಲ್ಡ್ ಕ್ವಾಲಿಟಿ ಆಯಿತು, ಫಿನಿಶಿಂಗ್ ಆಯಿತು, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಸೆಂಟರ್ ರೋಡು. ಇದನ್ನು ಓಪನ್ ಮಾಡೇ ಬಿಡುವ. ಇದು ಸೆಂಟರ್ ರೋಡ್. ನಾನು ಬೈಕ್ ತೊಗೊಂಡು ಆಲ್ರೆಡಿ ಒಂದು 2-3 ಡೇಸ್ ಆಯ್ತು. ವಿದೌಟ್ ಕ್ರ್ಯಾಶ್ ಗಾರ್ಡ್ ಇರಲಾರ್ದ ನಾವು ಹೊಡೆಯತ್ತಿದ್ದೆ. ಗಾಡಿ ರೈಡ್ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಅಂಜಿಕೆ ಬರತ್ತಿತ್ತು. ಯಾಕಪ್ಪ ಅಂತಂದ್ರೆ ಗಾಡಿ ಎಲ್ಲರೂ ಸ್ವಲ್ಪ ಏನಾದರೂ ಅಪ್ಪಿ ತಪ್ಪಿ ಬಿತ್ತಪ್ಪ ಅಂತಂದ್ರೆ ಎಂಜಿನ್ಗೆ ಮತ್ತು ಗಾಡಿ ಬಾಡಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದು ಇತ್ತಪ್ಪ ಅಂತಂದ್ರೆ ಫುಲ್ ಸೇಫ್ಟಿ ಇರುತ್ತೆ. ನಮಗೂ ಆಗ್ಬೋದು ಮತ್ತು ಗಾಡಿಗೆ ಆಗ್ಬೋದು, ಇಬ್ಬರಿಗೂ ಸೇಫ್ಟಿ ಇರುತ್ತೆ. ಅದ್ರ ಸಂಬಂಧ ನಾನು ಭಾಳ ಅರ್ಜೆಂಟ್ ಮಾಡತ್ತಿದ್ದೆ. ಪಾಪ ಜಲ್ದಿ ಕಳಿಸ್ಕೊಟ್ರೆ. ಸೊ ಇವತ್ತು ಇದನ್ನು ಫಿಟ್ಟಿಂಗ್ ಮಾಡಿಸೋಣಂತ. ಇನ್ನೊಂದು ಓಪನ್ ಮಾಡ್ತೀನಿ. ಅದಕ್ಕೆ ಬಿಫೋರ್ ಸ್ಲೈಡರ್ಸ್ ಓಪನ್ ಮಾಡ್ತೀನಿ. ಯಾಕಂದ್ರೆ ಸ್ಲೈಡರ್ಸ್ ಅವರು ಮೊದಲೆಲ್ಲ ಸಣ್ಣ ಕಳಿಸ್ಕೊಡತ್ತಿದ್ರೆ ನಾನು ಇಲ್ಲ, ನಂಗೆ ದೊಡ್ಡ ಸ್ಲೈಡರ್ಸ್ ಬೇಕಂತ ಹೇಳಿದ್ದೆ ನಾನು. ಓಕೆ, ಐ ಥಿಂಕ್ ಮೆಟಲ್ ಅಲ್ಲ, ಇದು ಪ್ಲಾಸ್ಟಿಕ್ ಸ್ಲೈಡರ್ಸ್. ಇವು ದೊಡ್ಡವು. ಆ್ಯಕ್ಚುಲಿ ಅವರೆಲ್ಲ ಸಣ್ಣ ಕಳ್ಸತ್ತಿದ್ರೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವ್ರಿಗೆ ದೊಡ್ಡದು ಕಳ್ಸಂತೆ. ದೊಡ್ಡದು ಕಳಿಸಿದ್ದಾರೆ. ಥ್ಯಾಂಕ್ ಯು ಮೋಟೋ ಟಾರ್ಕ್. ಆ್ಯಂಡ್ ಇವು ನಟ್ ಆ್ಯಂಡ್ ಬೋಲ್ಟ್ಸ್ ಓಪನ್ ಮಾಡಿ ನೋಡೋಣ. ಇಲ್ಲಪ್ಪ ಅಂತಂದ್ರೆ ಅವರಿಗೆ ಫೋನ್ ಮಾಡಿ ಕೇಳೋಕೆ ಬರುತ್ತೆ, ಏನಾದರೂ ಮಿಸ್ಸಿಂಗ್ ಪಾರ್ಟ್ಸ್ ಇದ್ದರೆ. ಓ ಐ ಥಿಂಕ್ ಎಲ್ಲ ಅದಾವ ಅಂತ ಅನ್ಕೊತೀನಿ ನಾನು. ಇದು ಒಂದು ಓಪನ್ ಮಾಡೋಣ. ಓಕೆ, ಬಿಲ್ಡ್ ಕ್ವಾಲಿಟಿ ಮಾತ್ರ ಸಕ್ಕತ್ತೈತಿ. ಫಿನಿಶಿಂಗ್ ಸಕ್ಕತ್ತಾಗೈತಿ. ನೆಕ್ಸ್ಟ್ ಹೆವಿ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ನಾನು ರಾಯಲ್ ಎನ್ಫೀಲ್ಡ್ ತೊಗೊಂಡಾದ್ಮೇಲೆ ಫಸ್ಟ್ ಎಕ್ಸೆಸರಿ ತೊಗೊಂಡಿದ್ದೆ ನಾನು ಇದೇ ಕ್ರ್ಯಾಶ್ ಗಾರ್ಡನ್ನು. ಆ್ಯಂಡ್ ಇನ್ನೂ ಸುಮಾರು ಎಕ್ಸೆಸರೀಸ್ನ ತೊಗೋಬೇಕು. ಆ ತೊಗೊಂಡಂತಹ ಪ್ರತಿಯೊಂದು ವಿಡಿಯೋಗಳನ್ನು ನಾನು ನಿಮ್ಗೆ ಹಾಕ್ತೀನಿ. ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಓಕೆ, ಈಗ ನಾವು ಇದನ್ನು ಫಿಟ್ಟಿಂಗ್ ಮಾಡ್ಸೋಕೆ ಹೋಗೋಣ ಬರ್ರಿ.